ಏ ಮುತ್ತು ಮಾವ ಕರಿತಿದ್ದಾರೆ ಅಂತ ಆಗ್ಲೇ ಹೇಳಿದ್ದಿದ್ರೆ ನಾನು ಅವಾಗ್ಲೇನೆ ಬರ್ತಿದ್ದೆ. ಬನ್ನಿ ಹೋಗೋಣ. ಬನ್ನಿ ಬನ್ನಿ ಬೇಗ ಹೋಗೋಣ. ಸ್ವಾತಿ, ಯಾಕೆ ಅಡ್ಡ ನಿಂತಿದ್ಯಾ? ದಾರಿ ಬಿಡು. ದಾರಿ ಯಾಕೆ ಬಿಡ್ಬೇಕು? ನಾವು ಕೆಳಗಡೆ ಹೋಗ್ಬೇಕು, ಅದಕ್ಕೆ. ಬೇಕಾದ್ರೆ ನೀವು ಹೋಗಿ, ಆದ್ರೆ ಅಮ್ಮನ್ ಮಾತ್ರ ಕಳ್ಸಲ್ಲ. ನೀವ್ಯಾಕೆ ಅಕ್ಕೇನು ಕರ್ಕೊಂಡು ಹೋಗ್ತಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ಮೊದಲು ನೀನಿಂದ ಹೊರಡು. ನನಗೆ ಆರ್ಡರ್ ಮಾಡೋದಕ್ಕೆ ನೀವ್ಯಾರು? ಮಾಯಾ ಈ ಮನೆಗೆ ಬಾವಿ ಸೊಸೆ, ಅವಳ ಅಧಿಕಾರ ಮಾತ್ರ ನಡೆಯೋದು. ಅವಳು ಇನ್ನೂ ಈ ಮನೆಗೆ ಯಜಮಾನಿ ಆಗೋವಳು, ಆದರೆ ನಾನು ಈ ಮನೆ ಮಗಳು. ಅವಳಿಗಿಂತ ಹೆಚ್ಚು ಹಕ್ಕು ಅಧಿಕಾರ ನನಗಿದೆ. ನಾಯಿಗೆ ಬಾಲ ಇರುತ್ತಲ್ಲ, ಆ ಮಾಯಂಗ್ ಹಾಗೆ ನೀನು. ಅವಳು ಏನು ಹೇಳ್ತಾಳೋ ಅದನ್ನು ಕೇಳ್ಕೊಂಡು ಬಿದ್ದಿರ್ತೀಯ. ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನಡೀಲಿಂದ ಹೋಗಲ್ಲ. ಬೆಳ್ಳಿನ ನಾನು ಇಲ್ಲಿಂದ ಕರ್ಕೊಂಡೇ ಹೋಗೋದು. ಇದೇ ಕೊನೆ ನಿರ್ಧಾರನಾ? ಇದೇ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋಗು ಇಲ್ಲಿಂದ ಸುಮ್ಮನೆ. ಹೋಗಲ್ಲ ಅಂದ್ರೆ ಹೋಗಲ್ಲ. ನಿನಗೆ ಅತ್ತೆ ಸರಿಯಾಗಿ ಬಿತ್ತು ಬಿಡಿ. ನನ್ನ ಕೆನ್ನೆಗೆ ಹೊಡಿತೀಯಲ್ವಾ? ಇದಕ್ಕೆ ಸರಿಯಾಗಿ ಬೆಲೆ ಕಟ್ತೀಯ, ನೋಡ್ತಾ ಇರು. ಬೆಳ್ಳಿ, ಹಾಲ್ನಲ್ಲಿ ಮುತ್ತು ಸರು ಮತ್ತೆ ಮಾಯನು ತುಂಬಾ ಹತ್ತತ್ರ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾ ಇದ್ರು. ಅದನ್ನ ನೋಡ್ಲಿ ಅಂತಾನೆ ನಿನ್ನ ಕರೆದಿದ್ ನಾನು. ಹೋಗಿ ನೀವು. ಅಮ್ಮ, ನೀವೆಲ್ಲೂ ಹೋಗ್ಬಾರ್ದು. ಅತ್ತಿಗೆ ಅತ್ತಿಗೆ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಅತ್ತಿಗೆ ನಾವೇನ್ ಮಾಡಿದ್ವಿ? ಇಲ್ರಿ, ನಿಮ್ಗೇನ್ ಬೇಕೋ ಅದನ್ನೇ ಮಾಡ್ಕೊಳ್ಳಿ. ನೆನ್ನೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ನೀವುಗಳೇ ಎಲ್ಲ ಮಾತಾಡ್ಕೋತಿದ್ದೀರಾ. ನನ್ನ ದೂರ ಮಾಡ್ತಿದ್ದೀರಾ ಅಲ್ವಾ? ಮಾಡಿ, ಇನ್ನು ಏನೇನ್ ನಡೆಯುತ್ತೋ ನಡೀಲಿ.